ಸೊ ನಮ್ಮ ಜನರೇಷನ್ ಅಲ್ಲಿ ಚಿಕ್ಕ ವಯಸ್ಸಿಗೆ ಕೂದಲು ಉದುರೋದು, ಬಿಳಿ ಕೂದಲಾಗೋದು, ಅದ್ರ ಜೊತೆ ಎಷ್ಟೇ ಆಂಟಿ ಡ್ಯಾಂಡ್ರಫ್ ಶಾಂಪೂ ಹಾಕಿದ್ರು ಹೋಗದೆ ಇರೋ ಡ್ಯಾಂಡ್ರಫ್ ಬೇರೆ ನಾವು ಸರ್ವೇ ಸಾಮಾನ್ಯವಾಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ಡ್ಯಾಂಡ್ರಫ್, ಕೂದಲು ಉದುರೋದು ಮತ್ತು ಬಿಳಿ ಕೂದಲು ಆಗೋದಕ್ಕೆ ಕಾರಣಗಳು ಮತ್ತು ಅದಕ್ಕೆ ಪರಿಹಾರಗಳನ್ನ, ಅದರಲ್ಲೂ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ಸಿಗೋ ವಸ್ತುಗಳಿಂದ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ, ಎಲ್ಲೂ ಸ್ಕಿಪ್ ಮಾಡದೇ ಇರೋ ತರ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕಲಾಕ ಜಗತ್. ನಾನು ಕಿರಣ್. ಮೊದಲನೇದಾಗಿ ವಿಡಿಯೋ ನೋಡ್ಬೇಕಾದ್ರೆ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ. ಯಾಕಂತಂದ್ರೆ ನಾವು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತೀವಿ, ಆದ್ರೆ ಅದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ವಿಡಿಯೋ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಇನ್ನು ಡ್ಯಾಂಡ್ರಫ್ಗೆ, ಕೂದಲು ಉದುರೋದಕ್ಕೆ ಮತ್ತು ಬಿಳಿ ಕೂದಲಾಗೋದಕ್ಕೆ ಕಾರಣಗಳನ್ನ ಸಪ್ರೇಟ್ ಆಗಿ ತಿಳ್ಕೊಳ್ಳೋಣ. ಸೊಲ್ಯೂಷನ್ ಮಾತ್ರ ಮೂರಕ್ಕೂ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡ್ಯಾಂಡ್ರಫ್ ಆಗೋದಕ್ಕೆ ಕಾರಣ ಅಂತಂದ್ರೆ ತಲೆಯ ಚರ್ಮದಲ್ಲಿ ಫಂಗಸ್ ಆದ್ರೆ ಅಥವಾ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಡ್ಯಾಂಡ್ರಫ್ ಆಗುತ್ತೆ. ಮತ್ತೆ ಡ್ರೈ ಸ್ಕಿನ್, ತಲೆಯ ಚರ್ಮ ಒಣಗಿದಾಗ್ಲೂ ಅದು ತುಂಡು ತುಂಡಾಗಿ ಉದುರುತ್ತೆ. ಬಾಡಿ ತುಂಬಾ ಹೀಟ್ ಜಾಸ್ತಿ ಆದ್ರೆ ಡ್ಯಾಂಡ್ರಫ್ ಆಗೋ ಚಾನ್ಸ್ ಇರುತ್ತೆ. ಯಾವ್ದ್ಯಾವ್ದೋ ಶಾಂಪೂ, ಏರ್ ಕಲರ್, ಜೆಲ್ಗಳನ್ನ ಹಚ್ಚಿ ಆಮೇಲೆ ತಲೆನ ಸರಿಯಾಗಿ ತೊಳ್ಕೊಳ್ದೇ ಇದ್ರೆ ಅದು ಅಲರ್ಜಿ ಆಗಿ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಹೆಲ್ಮೆಟ್ ಹಾಕ್ತಾರೆ, ಬಟ್ ತಲೆಗೆ ಬಟ್ಟೆ ಏನು ಕಟ್ಕೊಳ್ಳೋದಿಲ್ಲ. ಆವಾಗ ಬೆವರು ತಲೆ ಮೇಲೆ ಹಂಗೆ ಕುತ್ಕೊಂಡು ಅದು ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಏರ್ ಫಾಲ್ಗೆ ಕಾರಣಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರೋಟೀನ್ ಡಿಫಿಷಿಯನ್ಸಿ ಅಂತಾನೆ ಹೇಳ್ಬೋದು. ಸರಿಯಾಗಿ ಪ್ರೋಟೀನ್ ಇಲ್ದೇ ಇರೋ ಫುಡ್ ತಿಂದ್ರೆ ಅದು ಏರ್ ಫಾಲ್ ಆಗೋಕ್ಕೆ ಚಾನ್ಸಸ್ ಬಹಳಷ್ಟು ಇರುತ್ತೆ. ಮತ್ತೆ ಎರಡನೇದು ಬಂದ್ಬಿಟ್ಟು ಸ್ಟ್ರೆಸ್ಸು. ಕೆಲವೊಂದು ಸಮಯದಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಅಥವಾ ಲವ್ ಫೇಲ್ಯೂರ್ ಆದಾಗ, ಅಥವಾ ಡ್ರೀಮ್ಸ್ ಫುಲ್ಫಿಲ್ ಆಗದೆ ಇದ್ದಾಗ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ, ಅದು ಸಹ ಏರ್ ಫಾಲ್ಗೆ ಕಾರಣ ಆಗುತ್ತೆ. ಮತ್ತೊಬ್ಬರಿಗೆ ಜೀನ್ಸ್ ಅಂತಾನೆ ಹೇಳ್ಬೋದು. ವಂಶ ಪಾರಂಪರ್ಯವಾಗಿ ಅದೊಂದು ಚಿಕ್ಕ ವಯಸ್ಸಿಗೆ ಏರ್ ಫಾಲ್ ಆಗುತ್ತೆ. ಇನ್ನ ನೀರಿನ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಕೆಲವೊಂದು ಜಾಗದಲ್ಲಿ ಇರ್ತಕ್ಕಂಥ ನೀರು ಬರಲ್ಲ. ನಾನು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ HL ನಲ್ಲಿ ಸ್ವಲ್ಪ ದಿನ ಇದ್ದೆ. ಅಲ್ಲಿ ಏನೋ ನನಗೆ ನೀರು ಬರ್ಲಿಲ್ಲ, ಅಲ್ಲಿ ತುಂಬಾ ಏರ್ ಫಾಲ್ ಆಗೋದು. ಅಲ್ಲಿ ಒಂದೇ ವಾರಕ್ಕೆ ನಾನು ಜಾಗ ಬದಲಾಯಿಸಿದೆ, ಆಮೇಲೆ ಸರಿ ಹೋಯ್ತು. ನೀರಿನ ಸಮಸ್ಯೆನು ಒನ್ ಆಫ್ ದ ರೀಸನ್ ಕೂದಲು ಉದುರೋದಕ್ಕೆ. ಡ್ಯಾಂಡ್ರಫ್ ಜಾಸ್ತಿ ಆಗೋದ್ರಿಂದನೂ ಕೂದಲು ಉದುರುತ್ತೆ. ಹೆಚ್ಚು ತಲೆ ಬಾಚೋದ್ರಿಂದಲೂ ಸಹ ಕೂದಲು ಉದುರುತ್ತೆ. ಹೆಚ್ಚು ಹೀಟರ್ ನೀರನ್ನ ಅಥವಾ ಗೀಸರ್ ನೀರನ್ನ ಬಳಸೋದ್ರಿಂದ ಸಹ ಕೂದಲು ಉದುರುತ್ತೆ. ಆರೋಗ್ಯ ಶೈಲಿ ಸರಿ ಇಲ್ಲ ಅಂತಂದ್ರೆ, ಹೆಚ್ಚು ಜಂಕ್ ಫುಡ್ ತಿನ್ನೋದ್ರಿಂದ, ಅಥವಾ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡೋದ್ರಿಂದ, ಸರಿಯಾಗಿ ನಿದ್ದೆ ಇಲ್ಲ ಅಂತಂದ್ರೆ, ವ್ಯಾಯಾಮ ಮಾಡಿಲ್ಲ ಅಂತಂದ್ರೆ ಆವಾಗ್ಲೂ ಸಹ ಏರ್ ಫಾಲ್ ಆಗಕ್ಕೆ ಬಹಳಷ್ಟು ಚಾನ್ಸಸ್ ಇರುತ್ತೆ. ಇನ್ನು ಬಿಳಿ ಕೂದಲು ಆಗೋದಕ್ಕೆ ಕಾರಣ ಅಂತ ಅಂದ್ರೆ, ಕೂದಲಲ್ಲಿ ಮೆಲಾನಿನ್ ಅಂಶ ಅಂತ ಒಂದು ಅಂಶ ಇರುತ್ತೆ. ಅದು ಕಡಿಮೆ ಆದಂಗೆ ಬ್ಲಾಕ್ ಹೇರ್ ಇದ್ದಿದ್ದು ಅದು ವೈಟ್ ಹೇರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು ಅಂತ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಡ್ಯಾಂಡ್ರಫ್ಗೆ, ಮತ್ತೆ ಏರ್ ಫಾಲ್ಗೆ, ಮತ್ತು ವೈಟ್ ಹೇರ್ಸ್ಗೆ, ಈ ಮೂರಕ್ಕೂ ಸೊಲ್ಯೂಷನ್ ಒಟ್ಟಿಗೆ ಡಿಸ್ಕಸ್ ಮಾಡೋಣ. ಹಾಗಾಗಿ ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಇರೋ ಫುಡ್ ಚೆನ್ನಾಗಿ ತಿನ್ಬೇಕು. ನೆನೆಸಿದ ಕಾಳುಗಳು, ಮತ್ತೆ ಮೊಟ್ಟೆ, ಮಾಂಸ, ಹಾಲನ್ನು ಚೆನ್ನಾಗಿ ಕುಡಿಬೇಕು. ಒಟ್ಟಿನಲ್ಲಿ ಐರನ್, ಜಿಂಕ್, ವಿಟಮಿನ್ B, ವಿಟಮಿನ್ D, ಒಮೆಗಾ 3 ಇರೋ ಫುಡ್ ತಿನ್ಬೇಕು. ಇದು ಏರ್ ಫಾಲ್ ಒಂದಕ್ಕೆ ಅಲ್ಲ, ಟೋಟಲ್ ಬಾಡಿನೇ ಹೆಲ್ದಿ ಆಗಿಡುತ್ತೆ. ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವಿನ ಸೊಪ್ಪಿನ ಮಿಶ್ರಿತ ಜ್ಯೂಸ್ ಅನ್ನ ಕುಡಿಬೇಕು. ಯಾಕಂದ್ರೆ ಇದರಲ್ಲಿ ವಿಟಮಿನ್ C ಇರುತ್ತೆ, ಅದರಿಂದ ಹೇರ್ ಗ್ರೋತ್ ಬಹಳ ಚೆನ್ನಾಗಾಗತ್ತೆ. ವಾರಕ್ಕೆ ಕನಿಷ್ಠ 2 ಬಾರಿ ತೆಂಗಿನ ಎಣ್ಣೆ ಅಥವಾ ಹರಳೆಣ್ಣೆಯನ್ನ ಹಚ್ಚಿ ಸ್ನಾನ ಮಾಡಬೇಕು. ಬಹಳಷ್ಟು ಜನ ಕೂದಲಿಗೆ ಹಚ್ತಾರೆ, ಆಕ್ಚುಲ್ ಆಗಿ ಸ್ಕ್ಯಾಲ್ಪ್ಗೆ ಹಚ್ಚಬೇಕು. ಸ್ನಾನ ಆದ ನಂತರ ಕೂದಲನ್ನ ನೀಟಾಗಿ ಆರಿಸ್ಕೊಳ್ಬೇಕು. ಬಿಸಿಲಿದ್ರೆ ಬಿಸಿಲಿನಲ್ಲಿ ಅಥವಾ ಫ್ಯಾನ್ ಗಾಳಿನಲ್ಲಾದ್ರೂ ನೀಟಾಗಿ ಆರಿಸ್ಕೊಳ್ಬೇಕು. ಸ್ನಾನ ಮಾಡ್ಬೇಕಾದ್ರೆ 4 ರಿಂದ 5 ಕೂದಲು ಉದುರೋದು ಸರ್ವೇ ಸಾಮಾನ್ಯ. ಅದು ಜಾಸ್ತಿ 15 ರಿಂದ 20 ಹಂಗೆಲ್ಲ ಉದುರಬಾರ್ದು. 4-5 ಕೂದಲು ಉದುರ್ಬೇಕಾದ್ರೆ ಹೆಚ್ಚು ಸ್ಟ್ರೆಸ್ ತಗೊಳಕ್ ಹೋಗ್ಬಾರ್ದು. ಅದು ಸರ್ವೇ ಸಾಮಾನ್ಯ, ಅದು ಕೂದಲು ಉದುರುತ್ತೆ ಮತ್ತೆ ಹುಟ್ಟುತ್ತೆ. ಅಲೋವೆರಾ ಜೆಲ್ ಅಥವಾ ಮೆಂತೆ ಬೀಜ ಪೇಸ್ಟ್, ಈರುಳ್ಳಿ ರಸ ಅಥವಾ ನಿಂಬೆಹಣ್ಣು ರಸ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಕೂದಲು ಬೆಳವಣಿಗೆ ಸಹ ತುಂಬಾ ಚೆನ್ನಾಗಾಗತ್ತೆ. ನೀವೇನಾದ್ರೂ ಹೆವಿ ಡೋಸೇಜ್ ಇರೋ ಔಷಧಿ ತಗೊಳ್ತಿದ್ರೆ ಡಾಕ್ಟರ್ ಹತ್ರ ಚೆಕ್ ಮಾಡಿ ಡೋಸೇಜ್ ಕಮ್ಮಿ ಮಾಡಿಸಿ. ಯಾಕಂತಂದ್ರೆ ಡೋಸೇಜ್ ಜಾಸ್ತಿ ಆದ್ರೂ ಕೂದಲು ಉದುರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಡಿಸ್ಕಸ್ ಮಾಡೋದು. ನಾವು ಸಾಮಾನ್ಯವಾಗಿ ವಿಳೆದೆಲೆನ ಅಡಿಕೆ ಸುಣ್ಣದ ಜೊತೆ ಅಗಿಯೋದಕ್ಕೆ ಬಳಸ್ತೀವಿ, ಅಥವಾ ಬೀಡ ಹಾಕೋದಕ್ಕೆ ಬಳಸ್ತೀವಿ, ಇಲ್ಲ ಅಂತಂದ್ರೆ ಪೂಜೆಗಳಲ್ಲಿ ಬಳಸ್ತೀವಿ. ಆದ್ರೆ ಇದರಲ್ಲಿ ಬಹಳಷ್ಟು ಆಯುರ್ವೇದದ ಗುಣಗಳಿವೆ. 4 ರಿಂದ 5 ವಿಳೆದೆಲೆನ ಮಿಕ್ಸಿನಲ್ಲಿ ಆಡಿಸಿ ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆನ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಜೊತೆಗೆ ಕೂದಲು ಹೆಚ್ಚಾಗಿ ಬೆಳೆಯುತ್ತೆ. ಯಾಕಂತಂದ್ರೆ ಇದರಲ್ಲಿ ಪೊಟ್ಯಾಷಿಯಂ, ವಿಟಮಿನ್ A, ವಿಟಮಿನ್ C, ವಿಟಮಿನ್ B2, ವಿಟಮಿನ್ 1 ಹೆಚ್ಚಾಗಿರುತ್ತೆ. ವಾರಕ್ಕೆ ಒಮ್ಮೆ ಆದ್ರೂ ಹುಣಸೆ ಹಣ್ಣನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಆ ಒಂದು ಹುಣಸೆ ಹಣ್ಣಿನ ನೀರನ್ನ ತಲೆಗೆ ಹಚ್ಬಿಟ್ಟು 30 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಹೆಲ್ತಿ ಆಗಿರುತ್ತೆ.
ಜೊತೆಗೆ ಹರಳೆಣ್ಣೆಯನ್ನ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸೊ ಎಕ್ಸ್ಪೆಷಲಿ ಹಳ್ಳಿ ಕಡೆ ಸಿಗೋ ಹರಳೆಣ್ಣೆ ತುಂಬಾ ಒಳ್ಳೆಯದು. ಹೀಟರ್ ಅಥವಾ ಗೀಸರ್ ನೀರನ್ನ ಹೆಚ್ಚು ಬಳಸಬೇಡಿ. ತಲೆಗೆ ಆದಷ್ಟು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರನ್ನ ಬಳಸಿ. ಹೆಲ್ಮೆಟ್ ಹಾಕ್ಬೇಕಾದ್ರೆ ಆದಷ್ಟು ತಲೆಗೆ ಏನಾದರೂ ಬಟ್ಟೆ ಕಟ್ಕೊಂಡು ಹೆಲ್ಮೆಟ್ ಹಾಕೊಳ್ಳಿ. ಹೆಚ್ಚು ಡ್ಯಾಂಡ್ರಫ್ ಅಥವಾ ಹೇರ್ ಫಾಲ್ ಆಗೋದನ್ನ ತಡೆಯುತ್ತೆ. ಇನ್ನೊಂದು ಮೈನ್ ವಿಷಯ ಅಂತಂದ್ರೆ ಪದೇ ಪದೇ ತಲೆ ಕೈ ಹಾಕ್ಬೇಡಿ. ಸೊ ಮತ್ತೆ ಪದೇ ಪದೇ ಬಾಚಣಿಗೆಗಳಲ್ಲಿ ಬಾಚ್ಬೇಡಿ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಡ್ಯಾಂಡ್ರಫ್ ಏನಾದರೂ ಜಾಸ್ತಿ ಇತ್ತು ಅಂತಂದ್ರೆ ತಲೆ ಕೂದಲನ್ನ ಕಟ್ ಮಾಡಿಸೋದು ಒಳ್ಳೇದು. ಪದೇ ಪದೇ ಕೂದಲಿಗೆ ಕೈ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ರಜನಿಕಾಂತ್ ತರ ಕೂದಲೆಲ್ಲ ಉದುರೋಗುತ್ತೆ. ಸೊ ಇಲ್ಲ ಅಂತಂದ್ರೆ ಉಪೇಂದ್ರ ಅವ್ರ ತರ ಕೂದಲು ಚೆನ್ನಾಗಿರುತ್ತೆ. ಯಾರಾದ್ರೆ ಹೆಚ್ಚು AC ರೂಮ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತವ್ರು ದಿನಕ್ಕೆ ಅಟ್ಲೀಸ್ಟ್ 20 ರಿಂದ 30 ನಿಮಿಷ ಬಿಸಿಲಲ್ಲಿ ಓಡಾಡೋದ್ರಿಂದ ಕೂದಲಿಗೆ ಮತ್ತೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಯಾವಾಗಲೇ ಊಟ ಮಾಡ್ಬೇಕಾದ್ರೂ ಕರಿಬೇವಿನ ಸೊಪ್ಪನ್ನ ತೆಗೆದು ಸೈಡಿಗೆ ಇಡಬೇಡಿ, ಯಾಕಂದ್ರೆ ಅದು ಕೂದಲಿಗೆ ಪ್ಲಸ್ ಕಣ್ಣಿಗೆ ತುಂಬಾ ಒಳ್ಳೆಯದು. ಇದನ್ನ ನೀವು ಸರಿಯಾಗಿ ಪಾಲಿಸಿದೀರಾ ಅಂತಂದ್ರೆ ಡ್ಯಾಂಡ್ರಫ್ ಸಮಸ್ಯೆ ಇರೋದಿಲ್ಲ, ಏರ್ ಫಾಲ್ ಇರಲ್ಲ, ಮತ್ತೆ ವೈಟ್ ಹೇರ್ಸ್ ಸಹ ಆಗೋದಿಲ್ಲ. ಸೊ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್. ನಿಮ್ಗೆ ಏರ್ ಫಾಲ್ ಆಗ್ತಿಲ್ಲ ಅಂತಂದ್ರೂ ತುಂಬಾ ಕೇರ್ ತಗೊಳ್ಳಿ ಇವಾಗಿಂದಾನೆ. ಅಕಸ್ಮಾತ್ ಏರ್ ಫಾಲ್ ತುಂಬಾ ಆಗಿತ್ತು ಅಂತಂದ್ರೆ ನೀವು ಏನ್ ಪಾಲಿಸ್ಬೇಕು ಅದನ್ನ ಪಾಲಿಸಿ. ಸೊ ಮತ್ತೆ ಗ್ರೋತ್ ಆಗಕ್ಕೆ ಬಹಳಷ್ಟು ಚಾನ್ಸಸ್ ಇರುತ್ತೆ. ಇಷ್ಟು ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಇಂಥ ಒಳ್ಳೆ ಕಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಜೈ ಹಿಂದ್.